ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ. ನೋಡಿ, ನಾನು ಟೆರೆಸ್ನಲ್ಲಿ ಪಾಟ್ ಮತ್ತು ಗ್ರೋ ಬ್ಯಾಗ್ಗಳಲ್ಲಿ ಹಸಿರು ಮೆಣಸಿನಕಾಯಿ ಗಿಡಗಳನ್ನು ಬೆಳೆಸ್ತಿದ್ದೀನಿ. ಆದ್ದರಿಂದ ಈ ವಿಡಿಯೋನಲ್ಲಿ ನಾನು ಈ ಗಿಡಗಳನ್ನು ಟೆರೆಸ್ನಲ್ಲಿ ಮತ್ತು ಪಾಟ್ಗಳಲ್ಲಿ ಹೇಗೆ ಬೆಳಿಬಹುದು, ಯಾವಾಗ ನೀರನ್ನು ಹಾಕಬೇಕು, ಮಣ್ಣು ಮಿಶ್ರಣ ಯಾವ ರೀತಿ ತಯಾರು ಮಾಡ್ಕೋಬೇಕು, ಗೊಬ್ಬರ ಯಾವಾಗ ಹಾಕಬೇಕು ಎಂಬುದರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆದ್ದರಿಂದ ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಟೆರೆಸ್ ಗಾರ್ಡನ್. ಹಸಿರು ಮೆಣಸಿನ್ಕಾಯಿನ ನಾನು ನೋಡಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಾಯಿ ಚಟ್ನಿ ಮಾಡೋಣ ತಿಂಡಿಗೋಸ್ಕರ ಅಂತ. ನೋಡಿ, ಚೆನ್ನಾಗಿ ಬಂದಿದೆ ಈ ಗಿಡಗಳು ಮತ್ತು ಕಾಯಿಗಳು ಕೂಡ ನೋಡಿ ತುಂಬ ಜಾಸ್ತಿ ಇದೆ. ಇದನ್ನು ಬೆಳೆಸೋದಕ್ಕೇನು ಕಷ್ಟಪಡಬೇಕಾಗಿಲ್ಲ, ತುಂಬ ಈಸಿಯಾಗಿ ತಾರಸಿನಲ್ಲಿ ಬೆಳೆಸ್ಕೊಳ್ಬಹುದು. ಸರಿಯಾದಂತಹ ಮಣ್ಣು, ನೀರು ಮತ್ತು ಬಿಸಿಲು ಇದ್ಬಿಟ್ರಂತೂ ಒಳ್ಳೆ ಈಲ್ಡನ್ನು ನಾವು ಈ ಗಿಡದಲ್ಲಿ ತೆಗಿಬಹುದು. ಈ ಹಸಿರು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬೆಳಿಬೇಕು ಈ ಗಿಡಗಳನ್ನು ಅಂದರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಇದರ ಬೀಜಗಳು. ಅಂದರೆ ಬೀಜಗಳು ಚೆನ್ನಾಗಿದ್ಬಿಟ್ರೆ ಗಿಡ ಮತ್ತು ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಯೂಶಲಿ ನರ್ಸರಿಗಳಲ್ಲಿ ಇದರ ಬೀಜಗಳನ್ನು ನಾವು ಕೊಂಡ್ಕೊಳ್ತೀವಿ. ಆದರೆ ಎಲ್ಲರ ಮನೆಗಳಲ್ಲೂ ಕೂಡ ಅಡುಗೆಗೆ ಅಂಥೇಳಿ ಕೆಂಪು ಮೆಣಸಿನ್ಕಾಯನ್ನು ಇಟ್ಕೊಂಡೇ ಇರ್ತಾರೆ. ಈ ಕೆಂಪು ಮೆಣಸಿನ್ಕಾಯನ್ನು ಓಪನ್ ಮಾಡಿಬಿಟ್ರೆ ನೋಡಿ ಈ ತರಹ ಬೀಜಗಳು ಬರುತ್ತೆ. ಈ ಬೀಜಗಳನ್ನು ಮಣ್ಣಿಗೆ ಹಾಕಿದ್ರೆ ಸಾಕು, ಸ್ವಲ್ಪ ನೀರನ್ನು ಹಾಕಿಬಿಟ್ರೆ ನಮಗೆ ಈಸಿಯಾಗಿ ಮೆಣಸಿನ್ಕಾಯಿ ಸಸಿಗಳನ್ನು ನಾವು ಬೆಳೆಸ್ಕೊಳ್ಬಹುದು. ಈ ಬೀಜಗಳನ್ನು ಮಣ್ಣಿಗೆ ಹಾಕಬೇಕಾದ್ರೆ ಅವುಗಳನ್ನು ಅರ್ಧ ಇಂಚು ಆಳವಾಗಿ ಈ ತರಹ ನೋಡಿ ಹಾಕಬೇಕು. ಆ ಮಣ್ಣಿಗೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಬೇಕು, ಅಂದರೆ ಮಣ್ಣು ಸ್ವಲ್ಪ ತೇವ ಆಗಿರಬೇಕು ಬೀಜಗಳನ್ನು ಹಾಕಬೇಕಾದ್ರೆ. ಈ ಬೀಜಗಳನ್ನು ಮಣ್ಣಿಗೆ ಹಾಕ್ದಂತಹ ಸುಮಾರು 2 ವಾರಗಳಲ್ಲಿ ನಮಗೆ ಸಸಿಗಳು ಸಿಗ್ತವೆ. ಅದನ್ನು ಸ್ವಲ್ಪ ದೊಡ್ಡ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಿಗೆ ಹಾಕಬೇಕು, ಯಾಕಂದರೆ ಇದರ ಬೇರುಗಳು ಸ್ವಲ್ಪ ಆಳವಾಗಿ ಹೋಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಅಂದ್ರೂ 10ರಿಂದ 12 ಇಂಚ್ ಪಾಟ್ ಅಥವಾ ಗ್ರೋ ಬ್ಯಾಗಿಗೆ ಈ ಸಸಿಗಳನ್ನು ನೆಡಬೇಕು. ಪಾಟ್ನಲ್ಲಿ ನೀರು ಸರಾಗವಾಗಿ ಹೊರಬರೋದಕ್ಕೆ ರಂಧ್ರಗಳು ಇರಬೇಕು. ನೀರು ಸರಿಯಾಗಿ ಪಾಟ್ನಿಂದ ಹೊರಗಡೆ ಬರದೇ ಇದ್ದರೆ ಸಸಿಗಳು ಮತ್ತು ಬೇರುಗಳು ಬೇಗ ಕೊಳ್ತು ಹೋಗಿಬಿಡ್ತವೆ. ಈ ಸಸಿಗಳನ್ನು ಹಾಕೋದಕ್ಕೆ ಯಾವ ರೀತಿ ಮಣ್ಣಿನ ಮಿಶ್ರಣವನ್ನು ಮಾಡ್ಕೋಬೇಕು ಅಂದರೆ 40% ಗೊಬ್ಬರ, 30% ಮಣ್ಣನ್ನು, 20% ಕೋಕೋಪೀಟನ್ನು ಮತ್ತು 10% ಮರಳನ್ನು ಹಾಕಬೇಕು. ಮಣ್ಣು ಹಗುರವಾಗಿದ್ದಷ್ಟು ತುಂಬ ಒಳ್ಳೆಯದೇ, ಯಾಕಂದರೆ ಬೇರುಗಳು ಆಳವಾಗಿ ಹೋಗುತ್ತೆ. ಈ ಮಣ್ಣಿನ ಮಿಶ್ರಣಕ್ಕೆ ಸ್ವಲ್ಪ ಬೇವಿನ ಎಲೆಗಳಿದ್ದರೆ ಅಥವಾ ನೀಮ್ ಪೌಡರ್ ಇದ್ದರೆ ಅದನ್ನು ಕೂಡ ಮಣ್ಣಿಗೆ ಸೇರಿಸ್ಬಿಟ್ರೆ ಗಿಡಕ್ಕೆ ಯಾವುದೇ ಒಂದು ಫಂಗಸ್ ಅಟ್ಯಾಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಸಸಿಗಳನ್ನು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಮಣ್ಣಿಗೆ ಹಾಕಿಬಿಟ್ರೆ ಸಮ್ಮರ್ ಸೀಸನಲ್ಲಿ ನಾವು ಚೆನ್ನಾಗಿರುವಂತಹ ಕಾಯಿಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಬೆಳಕಿನ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ಪ್ರತಿದಿನ 5ರಿಂದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೇಕು. ಅಂದರೆ ಬಿಸಿಲು ಚೆನ್ನಾಗಿದ್ದಷ್ಟು ಗಿಡದಲ್ಲಿ ಕಾಯಿಗಳು ಚೆನ್ನಾಗಿ ಬರುತ್ತೆ. ಈ ಮಣ್ಣು ಒಣಗಿದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಬೇಕು, ಹೆಚ್ಚು ನೀರನ್ನು ಹಾಕಬೇಡಿ. ಹೆಚ್ಚು ನೀರನ್ನು ಗಿಡಕ್ಕೆ ಹಾಕಿಬಿಟ್ರೆ ಹೂಗಳು ಉದುರು ಹೋಗುತ್ತೆ ಮತ್ತು ಬೇರುಗಳು ಕೂಡ ಬೇಗ ಕೊಳೆತ್ಬಿಡುತ್ತೆ. ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಪ್ರತಿದಿನ ಗಿಡಕ್ಕೆ ನೀರನ್ನು ಹಾಕಬೇಕು. ಗೊಬ್ಬರದ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ಪ್ರತಿ 15 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕಬೇಕು. ನಾವು ಚೆನ್ನಾಗಿ ಗೊಬ್ಬರವನ್ನು ಹಾಕಿಬಿಟ್ರೆ ಕಾಯಿಗಳು ಕೂಡ ಚೆನ್ನಾಗಿ ಬರ್ತವೆ. ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಆಕ್ಸಿಜನ್ನು, ನೀರು ಮತ್ತು ಗೊಬ್ಬರ ಈಸಿಯಾಗಿ ಬೇರನ್ನು ತಲುಪಿದ್ರೆ ನಮಗೆ ಒಳ್ಳೆ ಈಲ್ಡ್ ಕೂಡ ಸಿಗುತ್ತೆ. ಈ ಗಿಡಕ್ಕೆ ಯಾವುದಾದ್ರೂ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಅಂದರೆ ಎರೆಹುಳು ಗೊಬ್ಬರ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಗೊಬ್ಬರ ಇದ್ದರೆ ಅಥವಾ ಸಗಣಿ ಗೊಬ್ಬರ ಇದ್ದರೆ, ಅಂದರೆ ನಮ್ಮ ಹತ್ರ ಯಾವುದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದೆಯೋ ಆ ಗಿಡಕ್ಕೆ ಈ ಫರ್ಟಿಲೈಸರನ್ನು ಹಾಕಿದ್ರೆ ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡ ಸುಮಾರು 6 ಇಂಚಷ್ಟು ಉದ್ದವಾಗಿ ಬೆಳೆದ ಮೇಲೆ ಅದರ ತುದಿಯನ್ನು ಕತ್ತರಿಸ್ಬಿಡಬೇಕು. ಆಗ ಹೊಸ ಹೊಸ ಬ್ರ್ಯಾಂಚ್ಗಳು ಗಿಡದಲ್ಲಿ ಬರೋದ್ರಿಂದ ಕಾಯಿಗಳು ಕೂಡ ಹೆಚ್ಚು ಬರುತ್ತೆ.
ಇದು ಸುಮಾರು 2 ತಿಂಗಳಲ್ಲಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೀಜ ಹಾಕಿದಂತಹ ಸುಮಾರು 70ರಿಂದ 80 ದಿನಗಳಲ್ಲಿ ಮೆಣಸಿನಕಾಯಿ ಕೊಯ್ಲಿಗೆ ಬರುತ್ತೆ. ಅದು ಹಸಿರು ಕಲರ್ ಇರುವಾಗಲೇ ಅದನ್ನು ಕಿತ್ಬಿಡಬೇಕು. ನಿಯಮಿತವಾಗಿ ಕಾಯಿಗಳನ್ನು ನಾವು ಕೀಳ್ತಾ ಇದ್ದರೆ ನಮಗೆ ಹೆಚ್ಚು ಫಸಲು ಕೂಡ ಸಿಗುತ್ತೆ. ಕಾಯಿಗಳನ್ನು ಕೀಳಲಿಲ್ಲ ಅಂತ ಅಂದರೆ ಅದು ಕೆಂಪು ಕಲರ್ಗೆ ಟರ್ನ್ ಆಗುತ್ತೆ. ಇದರಿಂದ ಗಿಡದಲ್ಲಿ ಈಳ್ ಕೂಡ ನಮಗೆ ಕಡಿಮೆ ಸಿಗುತ್ತೆ. ಹಾಗಾಗಿ ಹಸಿರು ಕಲರ್ ಇರುವಾಗಲೇ ಗಿಡದಿಂದ ಕಾಯಿಗಳನ್ನು ಕಿತ್ಬಿಡಬೇಕು. ಈ ಗಿಡಕ್ಕೆ ಸ್ವಲ್ಪ ಕೀಟಗಳು ಬರ್ತವೆ ಮತ್ತು ಕೆಲವು ಸಲ ಎಲೆಗಳು ಮಡ್ಚ್ಕೊಳ್ತವೆ. ಸೊ ಆವಾಗ ವಾರಕ್ಕೆ ಒಂದು ಸಲ ನೀಮ್ ಆಯಿಲನ್ನು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಇವುಗಳೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡಬಹುದು. ಈ ಮೆಣಸಿನಕಾಯಿಯನ್ನು ನಾವು ಸೇವನೆ ಮಾಡೋದ್ರಿಂದ ಅಂದರೆ ತಿನ್ನೋದ್ರಿಂದ ಯಾವುದೇ ಕೆಮಿಕಲ್ ಪೆಸ್ಟಿಸೈಡನ್ನು ಗಿಡಕ್ಕೆ ಹಾಕಬೇಡಿ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಬೇಸಿಗೆ ಕಾಲದಲ್ಲಿ ಈ ಎಲ್ಲ ಗಿಡಗಳಿಗೆ ಮಲ್ಚಿಂಗನ್ನು ಮಾಡಬೇಕು. ಇದರಿಂದ ನೀರು ಎವಾಪರೇಟ್ ಆಗೋದು ಕಂಟ್ರೋಲ್ ಆಗುತ್ತೆ. ನೋಡಿ, ಅದಕ್ಕೋಸ್ಕರ ನಾನು ಎಲ್ಲ ಗಿಡಗಳಿಗೆ ತೆಂಗಿನ ನಾರನ್ನು ಹಾಕಿದ್ದೀನಿ. ನೋಡಿ, ಈ ತರಹ ಗಿಡಗಳಿಗೆ ಮಲ್ಚಿಂಗನ್ನು ಮಾಡಬೇಕು. ತೆಂಗಿನ ನಾರು ಅಂತಲೇ ಅಲ್ಲ, ನಿಮ್ಮ ಹತ್ರ ಯಾವುದು ಆರ್ಗ್ಯಾನಿಕ್ ವಸ್ತುಗಳಿರುತ್ತೋ ಆ ವಸ್ತುಗಳಿಂದ ಗಿಡಗಳಿಗೆ ಮಲ್ಚಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ ನಾನು ಯಾವ ರೀತಿ ಈ ಹಸಿರು ಮೆಣಸಿನಕಾಯಿ ಗಿಡವನ್ನು ತಾರಸಿನಲ್ಲಿ ಗ್ರೋ ಬ್ಯಾಗ್ ಮತ್ತು ಪಾಟ್ಗಳಲ್ಲಿ ಬೆಳೀತಾ ಇದ್ದೀನಿ ಅಂಥೇಳಿ. ನೀವು ಕೂಡ ತುಂಬ ಈಸಿಯಾಗಿ ಈ ಗಿಡಗಳನ್ನು ನೀವು ಬೆಳೆಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.